GST 2.0 ಸುಧಾರಣೆ ಸ್ವಾತಂತ್ರ್ಯ ಪಡೆದ ನಂತರ ದೇಶ ಕಂಡ ಅತ್ಯಂತ ಕ್ರಾಂತಿಕಾರಿ ಆರ್ಥಿಕ ಸುಧಾರಣೆ. ಇದು ರಾತ್ರೋರಾತ್ರಿ ತೆಗೆದುಕೊಂಡ ನಿರ್ಧಾರ ಅಲ್ಲ. 11 ವರ್ಷಗಳ ನಿರಂತರ ಶ್ರಮ. 8 ವರ್ಷಗಳಲ್ಲಿ GST ಪಾವತಿದಾರರ ಸಂಖ್ಯೆ ಡಬಲ್ ಆಗಿದೆ. ತೆರಿಗೆ ಸಂಗ್ರಹಣೆ ಟ್ರಿಪಲ್ ಆಗಿದೆ. ದಿನನಿತ್ಯದ ಬಳಕೆಯ ಅತ್ಯಗತ್ಯ ವಸ್ತುಗಳು ಇವುಗಳ ಮೇಲಿಂದ GST ದರವನ್ನು 5%ಇಂದ 0%ಗೆ ಇಳಿಸಿದ್ದಾರೆ. ಜೀವ ಉಳಿಸುವ 33 ಔಷಧಿಗಳ ಮೇಲಿನ GST ದರವನ್ನು 12%ಇಂದ 0%ಗೆ ಇಳಿಸಲಾಗಿದೆ. ಕೊಯ್ಲು ಮಾಡುವಿಕೆಯಲ್ಲಿ ಬಳಸುವ ಸೂಕ್ತ ಯಂತ್ರಗಳು, ಟ್ರ್ಯಾಕ್ಟರ್ಸು, ಹನಿ ನೀರಾವರಿ ವ್ಯವಸ್ಥೆಯಲ್ಲಿ ಬಳಸುವ ಸ್ಪ್ರಿಂಕ್ಲರ್ಸು, ಉತ್ತಮ ಬೀಜಗಳು, ರಸಗೊಬ್ಬರಗಳು, ಜೈವಿಕ ಕೀಟನಾಶಕಗಳು ಇವೆಲ್ಲವುಗಳ ಮೇಲಿನ GST ದರವನ್ನು 12%, 18%ಇಂದ 5%ಗೆ ಇಳಿಸಲಾಗಿದೆ. ಸೆಪ್ಟೆಂಬರ್ 22ರಂದು GST ಸುಧಾರಣೆ ಜಾರಿಗೊಂಡ ಮೊದಲನೇ ದಿನವೇ 54,000ಕ್ಕಿಂತ ಹೆಚ್ಚು ಕಾರುಗಳು ಮಾರಾಟ ಆಗಿದೆ. ಶ್ರೀಸಾಮಾನ್ಯರು ಅಂದರೆ ರೈತರು, ಕಾರ್ಮಿಕರು, MSME ಸಂಸ್ಥೆಗಳು, ವಿಶೇಷವಾಗಿ ಸಂಸಾರದ ಬಜೆಟ್ಟನ್ನು ತೂಗಿಸುವ ತಾಯಂದಿರು ಇವರೆಲ್ಲರಿಗೂ ತೆರಿಗೆಯ ಹೊರೆಯನ್ನು ಗಣನೀಯವಾಗಿ ಕಡಿಮೆ ಮಾಡಲಾಗಿದೆ. ಒಂದೇ ಒಂದು ರಾಜ್ಯ ಸರ್ಕಾರವೂ ಸಹ ಇದನ್ನು ವಿರೋಧಿಸಲಿಲ್ಲ. ನರೇಂದ್ರ ಮೋದಿ ನೇತೃತ್ವದ NDA ಸರ್ಕಾರದ ರಾಜಕೀಯ ಪ್ರಬುದ್ಧತೆಗೆ, ಪೊಲಿಟಿಕಲ್ ಮೆಚುರಿಟಿಗೆ ಇದು ಸಾಕ್ಷಿಯಾಗಿದೆ. ಜನರಿಗೆ ಈ ಮಟ್ಟದಲ್ಲಿ ಅನುಕೂಲವಾಗಿದ್ದರೂ ವಿರೋಧ ಪಕ್ಷಗಳು GSTಗೆ ಸಂಬಂಧಪಟ್ಟಂತೆ ನಿರಂತರವಾಗಿ ಅಪಪ್ರಚಾರ ಮಾಡ್ತಿದ್ದಾರೆ. ಸ್ಯಾನಿಟರಿ ಪ್ಯಾಡ್ ಹೆಣ್ಮಕ್ಕಳು ಅಸಹಾಯಕತೆ ಇದ್ದಾಗ ಬಳಸುವಂತಹದ್ದು 0% ಮೋದಿ ಸರ್ಕಾರದ ಅವಧಿಯಲ್ಲಿ, ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಇದಕ್ಕೂ ಸಹ 13% ತೆರಿಗೆ ಹಾಕ್ತಿದ್ರು. ಡಿಟರ್ಜೆಂಟು, ಟೂತ್ಪೇಸ್ಟು, ಶ್ಯಾಂಪು ಇವೆಲ್ಲವುಗಳ ಮೇಲೆ ಮೋದಿ ಸರ್ಕಾರದ ಅವಧಿಯಲ್ಲಿ 5% ತೆರಿಗೆ ಇದೆ. ಆದರೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ 30% ಅಂದರೆ ಎಷ್ಟು ಗೊತ್ತಾ? ಮೋದಿ ಸರ್ಕಾರದ ಅವಧಿಯಲ್ಲಿ ಇರುವ ತೆರಿಗೆಯ 6 ಪಟ್ಟು 600% ಇದ್ದಂಗಾಗುತ್ತೆ. ಪ್ರಧಾನಮಂತ್ರಿ ಮಾನ್ಯ ನರೇಂದ್ರ ಮೋದಿಯವರು ಆಗಸ್ಟ್ ತಿಂಗಳ 15ರಂದು ಸ್ವಾತಂತ್ರ್ಯ ದಿನೋತ್ಸವ ಆಚರಣೆಯ ಸಂದರ್ಭದಲ್ಲಿ ದೇಶದ ಜನತೆಯನ್ನು ಉದ್ದೇಶಿಸಿ ಮಾತನಾಡುವಾಗ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಮುಂದಿನ ಪೀಳಿಗೆಯ GST ಸುಧಾರಣೆಗಳನ್ನು ಜಾರಿಗೆ ತರುವುದಾಗಿ ಘೋಷಣೆ ಮಾಡಿದರು. ಸೆಪ್ಟೆಂಬರ್ 3ರಂದು ವಿತ್ತ ಸಚಿವೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರ ನೇತೃತ್ವದಲ್ಲಿ ನಡೆದ 56ನೇ GST ಕೌನ್ಸಿಲ್ ಸಭೆಯಲ್ಲಿ ಜನಸಾಮಾನ್ಯರಿಗೆ ವರದಾನದ ರೂಪದಲ್ಲಿರುವ ಈ ಕ್ರಾಂತಿಕಾರಕ GST ಸುಧಾರಣೆಗಳನ್ನು ಸರ್ವಾನುಮತದಿಂದ ಅಂಗೀಕರಿಸಲಾಯಿತು. ದೀಪಾವಳಿ ಹಬ್ಬದ ಸಂಭ್ರಮಕ್ಕೆ ಮರೆಯಲಾಗದ ಬೋನಸ್ ಎಂದೇ ಬಣ್ಣಿಸಲಾದ ಈ ಕ್ರಾಂತಿಕಾರಕ GST ಸುಧಾರಣೆಗಳು ಸೆಪ್ಟೆಂಬರ್ 22ರಿಂದ ಅಂದರೆ ನವರಾತ್ರಿಯ ಮೊದಲನೇ ದಿನದಲ್ಲೇ ಜಾರಿಗೆ ಬಂದಿದೆ. ಸ್ನೇಹಿತರೆ, ಈ ಮುಂದಿನ ಪೀಳಿಗೆಯ ಈ ಕ್ರಾಂತಿಕಾರಕ GST ಸುಧಾರಣೆಗಳು ಈಗ GST 2.0 ಎನ್ನುವ ಫ್ರೇಜಿನ ಮೂಲಕ ಪ್ರಸಿದ್ಧವಾಗಿದೆ. ನಾವೂ ಸಹ ಅದೇ ಶಬ್ದಗಳನ್ನೇ ಬಳಸೋಣ. GST 2.0 ಸುಧಾರಣೆ ಅತ್ಯಂತ ಸರಳವಾಗಿದೆ ಹಾಗೂ ಪ್ರಬಲವೂ ಆಗಿದೆ. ಇದು ಯಾವ ಕಾರಣಕ್ಕೆ ಪ್ರಬಲ ಅಂತ ಹೇಳಿದ್ರೆ, ಇಲ್ಲಿಯ ತನಕ ಸುಮಾರು 99% ಸರಕುಗಳ ಮೇಲಿನ GST ದರವನ್ನು ಗಣನೀಯವಾಗಿ ಇಳಿಸಲಾಗಿದೆ. ಆ ಕಾರಣಕ್ಕಾಗಿ ಇದು ಪ್ರಬಲ. ಇದು ಯಾವ ಕಾರಣಕ್ಕಾಗಿ ಸರಳ ಅಂತ ಕೇಳೋದಾದರೆ, ಇಲ್ಲಿಯವರೆಗೆ ಚಾಲ್ತಿಯಲ್ಲಿದ್ದ 5%, 12%, 18% ಮತ್ತು 28% ಎಂಬ 4 ಶ್ರೇಣಿಗಳ GST ನೀತಿಯನ್ನು ಸೆಪ್ಟೆಂಬರ್ 22ರಿಂದ 5% ಮತ್ತು 18% ಎಂಬ 2 ಶ್ರೇಣಿಗಳಿಗೆ ಇಳಿಸಲಾಗಿದೆ. ಈ ಹಿಂದೆ 12% GST ದರದಲ್ಲಿದ್ದ ಸುಮಾರು 99% ಸರಕುಗಳಿಗೆ ಸೆಪ್ಟೆಂಬರ್ 22ರಿಂದ 5% GST ದರ ಅನ್ವಯವಾಗುತ್ತೆ. ಅದೇ ರೀತಿ ಈ ಹಿಂದೆ 28% GST ದರದಲ್ಲಿದ್ದ ಸುಮಾರು 90% ಸರಕುಗಳಿಗೆ ಸೆಪ್ಟೆಂಬರ್ 22ರಿಂದ 18% GST ದರ ಅನ್ವಯವಾಗುತ್ತೆ. ಇದರ ಜೊತೆಗೆ ಈಗಾಗಲೇ 18% GST ದರದಲ್ಲಿರುವ ದಿನನಿತ್ಯದ ಬಳಕೆಯ ಅನೇಕ ಸರಕುಗಳಿಗೆ ಸೆಪ್ಟೆಂಬರ್ 22ರಿಂದ 5% GST ದರ ಅನ್ವಯವಾಗುತ್ತೆ. ಇನ್ಫ್ಯಾಕ್ಟ್ ಅನೇಕ ಸರಕು ಮತ್ತು ಸೇವೆಗಳ ಮೇಲಿನ GST ದರವನ್ನು 0%ಗೂ ಸಹ ಇಳಿಸಲಾಗಿದೆ. GST 2.0 ಸುಧಾರಣೆ ಸ್ವಾತಂತ್ರ್ಯ ಪಡೆದ ನಂತರ ದೇಶ ಕಂಡ ಅತ್ಯಂತ ಕ್ರಾಂತಿಕಾರಿ ಆರ್ಥಿಕ ಸುಧಾರಣೆ. ಯಾಕಂದರೆ ಈ ಮಟ್ಟದ ತೆರಿಗೆ ಕಡಿತವನ್ನು ಇಲ್ಲಿಯ ತನಕ ನಾವು ಯಾರೂ ಕಂಡಿಲ್ಲ, ಕೇಳಿಲ್ಲ. ಹೇಳ್ತಾರೆ ನೋಡಿ, ನಭೂತೋ ನಭವಿಷ್ಯತಿ ಅಂತ. ಆ ಮಟ್ಟದ ತೆರಿಗೆ ಸುಧಾರಣೆ ಇದು. ನೀವು ದೇಶದ ಯಾವುದೇ ಭಾಗದಲ್ಲಿರಲಿ GST 2.0 ಸುಧಾರಣೆಯಿಂದ ಉಳಿತಾಯ ಎನ್ನುವುದು ನಿಮಗೆ ಕಟ್ಟಿಟ್ಟ ಬುತ್ತಿ. ಸ್ನೇಹಿತರೆ, ಈ ವರ್ಷದ ದೀಪಾವಳಿ ಹಬ್ಬದಲ್ಲಿ
GST ತೆರಿಗೆ ಕಡಿತದಿಂದಾದ ಹಣದ ಉಳಿತಾಯದ ರೂಪದಲ್ಲಿ ದೇವಿ ಮಹಾಲಕ್ಷ್ಮಿ ತಮ್ಮೆಲ್ಲರ ಮನೆಗೆ ಬರಲಿದ್ದಾಳೆ. ಸಂಭ್ರಮದಿಂದ ಅವಳನ್ನು ಸ್ವಾಗತಿಸಿ. ಫೆಬ್ರವರಿ 1, 2025 ಮಂಡಿಸಿದ ಕೇಂದ್ರ ಸರ್ಕಾರದ 2025-26ನೇ ಸಾಲಿನ ಬಜೆಟ್ನಲ್ಲಿ ವೈಯಕ್ತಿಕ ಆದಾಯ ತೆರಿಗೆಯ ಮಿತಿಯನ್ನು ನೂತನ ವ್ಯವಸ್ಥೆಯಲ್ಲಿ ಒಂದೇ ಬಾರಿಗೆ ಅಂದರೆ ಇನ್ ಒನ್ ಶಾಟ್ 12 ಲಕ್ಷಕ್ಕೆ ಏರಿಸಲಾಯಿತು. ಇದು ಬಿಯಾಂಡ್ ಇಮ್ಯಾಜಿನೇಷನ್, ಎಲ್ಲರ ಕಲ್ಪನೆಗೂ ಮೀರಿದಂತಹ ಉಡುಗೊರೆ. ಆಶ್ಚರ್ಯ ಏನು ಅಂದರೆ ಇದು ಜಾರಿಗೆ ಬಂದ ಕೇವಲ 7 ತಿಂಗಳ ಒಳಗೆ ಪುನಃ GST ದರದಲ್ಲಿ ಈ ಮಟ್ಟದ ತೆರಿಗೆ ಕಡಿತವನ್ನು ಜಾರಿಗೆ ತಂದಿರೋದು ನಮ್ಮೆಲ್ಲರಿಗೂ ಅತ್ಯಂತ ದೊಡ್ಡ ಆಶ್ಚರ್ಯ. ಇದರ ಕಾರಣ ಏನು ಅಂತ ಕೇಳಿದರೆ ಜನಸಾಮಾನ್ಯರ ಜೀವನ ಮಟ್ಟದಲ್ಲಿ ನಿರಂತರ ಸುಧಾರಣೆಯ ಬಗ್ಗೆ ಮೋದಿ ಸರ್ಕಾರಕ್ಕೆ ಇರುವ ಸಕ್ರಿಯ ಬದ್ಧತೆಯನ್ನು ಇದು ತೋರಿಸುತ್ತೆ. GST 2.0 ಸುಧಾರಣೆ ಇದು ರಾತ್ರೋರಾತ್ರಿ ತೆಗೆದುಕೊಂಡ ನಿರ್ಧಾರ ಅಲ್ಲ. ಇನ್ಫ್ಯಾಕ್ಟ್ 11 ವರ್ಷಗಳ ಹಿಂದೆ ಕಾಂಗ್ರೆಸ್ ನೇತೃತ್ವದ UPA ಸರ್ಕಾರದಿಂದ ವರ್ಗಾಯಿಸಲಾದ ನೆಲಕಚ್ಚಿದ ಭಾರತದ ಆರ್ಥಿಕತೆಯನ್ನು ಅನೇಕ ಸ್ಟ್ರಕ್ಚರಲ್ ರಿಫಾರ್ಮ್ಸ್ ಅಂದರೆ ರಚನಾತ್ಮಕ ಸುಧಾರಣೆಗಳನ್ನು ಜಾರಿಗೊಳಿಸುವ ಮೂಲಕ, ಅನೇಕ ಸೂಕ್ತ ಆರ್ಥಿಕ ನೀತಿಗಳನ್ನು ಅನುಷ್ಠಾನಗೊಳಿಸುವ ಮೂಲಕ, ಇದರ ಜೊತೆಗೆ 11 ವರ್ಷಗಳ ನಿರಂತರ ಶ್ರಮ ಇವೆಲ್ಲವುಗಳ ಸಂಚಿತ ಪರಿಣಾಮ GST 2.0 ಸುಧಾರಣೆ. ಇದರ ಪರಿಣಾಮ ಏನು ಗೊತ್ತಾ? 2017ರಲ್ಲಿ 65 ಲಕ್ಷ GST ಪಾವತಿದಾರರಿದ್ದು ಇಂದು 2024-25ರಲ್ಲಿ 1.51 ಕೋಟಿ GST ಪಾವತಿದಾರರಿದ್ದಾರೆ. ಡಬಲ್ಗಿಂತಲೂ ಜಾಸ್ತಿ, 132% ಏರಿಕೆ. GST ತೆರಿಗೆ ಸಂಗ್ರಹಣೆ ಎಷ್ಟಾಗಿದೆ ಗೊತ್ತಾ? 2018ರಲ್ಲಿ 7.19 ಲಕ್ಷ ಕೋಟಿ ರೂಪಾಯಿ GST ಸಂಗ್ರಹಣೆ. 2024-25 ಅಂತ್ಯಕ್ಕೆ GST ತೆರಿಗೆ ಸಂಗ್ರಹಣೆ 22.08 ಲಕ್ಷ ಕೋಟಿಯನ್ನು ದಾಟಿದೆ. ಈ ಟ್ರಿಪಲ್ ಡೈಸೆ 207% ಏರಿಕೆಯಾಗಿದೆ. ಅನೇಕ ಕಾಂಗ್ರೆಸ್ ಧುರೀಣರು ಹೇಳ್ತಾ ಇದ್ದರು, ಈ ತೆರಿಗೆ ಕಡಿತವನ್ನು ಈಗ ಜಾರಿಗೆ ತರೋ ಬದಲು 8 ವರ್ಷಗಳ ಹಿಂದೆ ಜಾರಿಗೆ ತಂದಿದ್ದರೆ ಜನರಿಗೆ ಅನುಕೂಲ ಆಗ್ತಿತ್ತಲ್ವಾ ಅಂತ. ಸ್ನೇಹಿತರೆ, ಈಗ 8 ವರ್ಷಗಳಲ್ಲಿ GST ಪಾವತಿದಾರರ ಸಂಖ್ಯೆ ಡಬಲ್ ಆಗಿದೆ, ತೆರಿಗೆ ಸಂಗ್ರಹಣೆ ಟ್ರಿಪಲ್ ಆಗಿದೆ. ಹೀಗಿರುವಾಗ ಈ ಮಟ್ಟದ ತೆರಿಗೆ ಕಡಿತವನ್ನು ಜಾರಿಗೆ ತೆಗೆದುಕೊಂಡು ಬಂದರೆ ಆರ್ಥಿಕ ಸ್ಥಿರತೆಯಲ್ಲಿ ದೇಶಕ್ಕೆ ತೊಂದರೆ ಹೆಚ್ಚಾಗೋದಿಲ್ಲ. ಇದೇ ಕಡಿತವನ್ನು 8 ವರ್ಷಗಳ ಹಿಂದೆ ಮಾಡಿದರೆ ದೇಶದ ಆರ್ಥಿಕ ಪರಿಸ್ಥಿತಿ ಅಯೋಮಯವಾಗ್ತಿತ್ತು. ಕಾಂಗ್ರೆಸ್ನವ್ರಿಗೆ ಗೊತ್ತು. ಆದರೆ ಹೇಳ್ತಾರೆ ನೋಡಿ, ಇದು ಮೊಸರಲ್ಲಿ ಕಲ್ಲು ಹುಡುಕುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಸ್ನೇಹಿತರೆ, GST 2.0 ಸುಧಾರಣೆಯ ವಿಶೇಷತೆ ಏನು ಗೊತ್ತಾ? ದೇಶದ 9 ರಾಜ್ಯಗಳಲ್ಲಿ ವಿರೋಧ ಪಕ್ಷಗಳ ಸರ್ಕಾರಗಳು ಅಂದರೆ ಮೈತ್ರಿಕೂಟದ ಸರ್ಕಾರಗಳು ಆಡಳಿತದಲ್ಲಿವೆ. ಆದಾಗ್ಯೂ ಒಂದು ದೇಶ ಒಂದು ವಿಷನ್ ಅನ್ನೋ ಚಿಂತನೆಯ ಮೇಲೆ ರೂಪುಗೊಂಡ GST 2.0 ಸುಧಾರಣೆಯನ್ನು 56ನೇ GST ಕೌನ್ಸಿಲ್ ಸಭೆಯಲ್ಲಿ ಸರ್ವಾನುಮತದಿಂದ ಅಂಗೀಕರಿಸಲಾಯಿತು. ಒಂದೇ ಒಂದು ರಾಜ್ಯ ಸರ್ಕಾರವೂ ಸಹ ಇದನ್ನು ವಿರೋಧಿಸಲಿಲ್ಲ. ಇದು ಕೋಆಪರೇಟಿವ್ ಫೆಡರಲಿಸಮ್ಮಿಗೆ ಸಂದಿರುವಂತಹ ಜಯ, ಸಹಕಾರಿ ಒಕ್ಕೂಟದ ವ್ಯವಸ್ಥೆಗೆ ಸಂದ ಜಯ. ಇದರ ಜೊತೆಗೆ ನರೇಂದ್ರ ಮೋದಿ ನೇತೃತ್ವದ NDA ಸರ್ಕಾರದ ರಾಜಕೀಯ ಪ್ರಬುದ್ಧತೆಗೆ, ಪೊಲಿಟಿಕಲ್ ಮೆಚುರಿಟಿಗೆ ಇದು ಸಾಕ್ಷಿಯಾಗಿದೆ. ಸ್ನೇಹಿತರೆ, ಈ ಮಟ್ಟದ ತೆರಿಗೆ ಕಡಿತದಿಂದಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಸಮಗ್ರವಾಗಿ 93,000 ಕೋಟಿ ರೂಪಾಯಿ ಕೊರತೆಯಾಗಲಿದೆ. ಆದರೆ ಶ್ರೀಮಂತರು ಹೆಚ್ಚಾಗಿ ಬಳಸುವ ಐಷಾರಾಮಿ ಸರಕುಗಳು, ಉದಾಹರಣೆಗೆ ಪ್ರೀಮಿಯಂ ಕಾರುಗಳು, ತಂಬಾಕು ಪದಾರ್ಥಗಳು, ಏರಿಯೇಟೆಡ್ ಡ್ರಿಂಕ್ಸ್, ಇವುಗಳ ಮೇಲಿನ ತೆರಿಗೆ ಸಿನ್ ಟ್ಯಾಕ್ಸ್ ಅಂತ ಕರೀತಾರೆ, ಅದನ್ನು 40% ವಿಧಿಸುವ ಮೂಲಕ ಸುಮಾರು 45,000 ಕೋಟಿ ರೂಪಾಯಿ ಸಂಗ್ರಹಣೆಯಾಗುತ್ತೆ. ಹೀಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ನಿವ್ವಳವಾಗಿ ಸುಮಾರು 48,000 ಕೋಟಿ ರೂಪಾಯಿ ತೆರಿಗೆ ಸಂಗ್ರಹಣೆಯಲ್ಲಿ ಕೊರತೆ ಬರುತ್ತೆ. ಇದರ 50% ಅಂದರೆ ಸುಮಾರು 24,000 ಕೋಟಿ ರೂಪಾಯಿಯನ್ನು ಕೇಂದ್ರ ಸರ್ಕಾರ ಭರಿಸುತ್ತೆ. ಇನ್ನುಳಿದ 50% ಅಂದರೆ 24,000 ಕೋಟಿ ರೂಪಾಯಿಯನ್ನು ದೇಶದ 28 ರಾಜ್ಯಗಳು ಆಯಾ ರಾಜ್ಯ ಸರ್ಕಾರಗಳ GST ಸಂಗ್ರಹಣೆಗೆ ಅನುಗುಣವಾಗಿ ಭರಿಸ್ತಾರೆ. ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಈ ಮಟ್ಟದ ತೆರಿಗೆ ಕೊರತೆಯನ್ನು ಎಷ್ಟು ಕಾಲ ಭರಿಸಬೇಕಾಗತ್ತೆ? ದೀರ್ಘಕಾಲ ಇರುತ್ತಾ ಅಥವಾ ಕೇವಲ ಶಾರ್ಟ್ ಟರ್ಮ ಅಂತ? ಸ್ನೇಹಿತರೆ, ನರೇಂದ್ರ ಮೋದಿ ನೇತೃತ್ವದ NDA ಸರ್ಕಾರದ ಪ್ರಕಾರ ಈ ಮಟ್ಟದ ತೆರಿಗೆ ಕಡಿತದಿಂದಾಗಿ
ಕನ್ಸಂಪ್ಷನ್ನಲ್ಲಿ ಅಂದರೆ ಕೊಂಡುಕೊಳ್ಳುವಿಕೆಯಲ್ಲಿ ದೇಶದಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನು ನಾವು ನೋಡಲಿದ್ದೇವೆ. ಒಂದೆರಡು ತಿಂಗಳ ಬಗ್ಗೆ ಏನಾಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಮೀಡಿಯಮ್ ಟರ್ಮ್ ಮತ್ತು ಲಾಂಗ್ ಟರ್ಮ್ ದೀರ್ಘಕಾಲದಲ್ಲೂ ಸಹ ಈ ದೇಶದಲ್ಲಿ ಒಂದು ಮ್ಯಾಸಿವ್ ಕನ್ಸಂಪ್ಷನ್ ಬೂರ್ ಬರುತ್ತೆ ಸ್ನೇಹಿತರೆ. ಅಂದರೆ ಕೊಂಡುಕೊಳ್ಳುವಿಕೆಯಲ್ಲಿ ನಾವು ಒಂದು ದೊಡ್ಡ ಕ್ರಾಂತಿಯನ್ನು ನೋಡಲಿದ್ದೇವೆ. ಇದರ ಪರಿಣಾಮ ಏನು ಅಂದರೆ ತೆರಿಗೆ ಸಂಗ್ರಹಣೆಯಲ್ಲಿ ಹೆಚ್ಚುವರಿ ಹಾಗೂ ತೆರಿಗೆ ಪಾವತಿದಾರರ ಸಂಖ್ಯೆಯಲ್ಲೂ ಸಹ ಗಣನೀಯ ಏರಿಕೆಯಾಗಲಿದೆ. ಇದರಿಂದಾಗಿ ಈ ಕೊರತೆ ಏನಿದೆ ಇದೊಂದು ಹೆಚ್ಚು ಕಾಲ ಇರೋದಿಲ್ಲ. ಬಹಳ ಬೇಗ ಈ ಕೊರತೆ ನಿವಾರಣೆಯಾಗಿ ತೆರಿಗೆ ಸಂಗ್ರಹಣೆ ಏರಿಕೆಯಾಗುತ್ತೆ ಎನ್ನುವಂತಹದ್ದು ಆರ್ಥಿಕ ತಜ್ಞರ ಚಿಂತನೆ. ಸ್ನೇಹಿತರೆ, ಜನಸಾಮಾನ್ಯರ ಜೀವನ ಮಟ್ಟದಲ್ಲಿ ನಿರಂತರ ಸುಧಾರಣೆಯ ಬಗ್ಗೆ ಮೋದಿ ಸರ್ಕಾರ ಯಾವ ಮಟ್ಟಕ್ಕೆ ಸ್ಪಂದಿಸಿದೆ ಅಂದರೆ ಪ್ರತಿ ಕುಟುಂಬಕ್ಕೆ ಪ್ರತಿ ತಿಂಗಳು ಪ್ರತಿ ದಿನ ನೆರವಾಗುವಂತೆ ದಿನನಿತ್ಯದ ಬಳಕೆಯ ವಸ್ತುವಿನ ಮೇಲಿನ GST ದರವನ್ನು ಗಣನೀಯವಾಗಿ ಇಳಿಕೆ ಮಾಡಿದೆ. ಅದರಲ್ಲೂ ಸಹ ಬೈಫರ್ಗೇಷನ್ ಮಾಡಿದ್ದಾರೆ. ದಿನನಿತ್ಯದ ಬಳಕೆಯ ಅತ್ಯಗತ್ಯ ವಸ್ತುಗಳು, ಅಗತ್ಯ ಅಲ್ಲ ಅತ್ಯಗತ್ಯ ವಸ್ತುಗಳು, ಹೈಲಿ ಎಸೆನ್ಷಿಯಲ್ ಲೈಕ್ ಹಾಲು, ದೇಶೀಯ ಬ್ರೆಡ್ಡು, ಇವುಗಳ ಮೇಲಿನ GST ದರವನ್ನು 5%ಇಂದ 0%ಗೆ ಇಳಿಸಿದ್ದಾರೆ. ಇನ್ನು ದಿನನಿತ್ಯದ ಬಳಕೆಯ ಅಗತ್ಯ ವಸ್ತುಗಳು ಇವುಗಳ ಮೇಲಿನ GST ದರವನ್ನು ಅಂದರೆ ಉದಾಹರಣೆಗೆ ಪ್ಯಾಕ್ ಆಗಿರುವಂಥ ದಿನಸಿ ಪದಾರ್ಥಗಳು, ಅಡಿಗೆ ಮನೆಯಲ್ಲಿ ಬಳಸುವ ಪಾತ್ರೆಗಳು, ಬೆಣ್ಣೆ, ತುಪ್ಪ ಈ ರೀತಿಯ ಸರಕುಗಳ ಮೇಲಿನ GST ದರವನ್ನು 12%ಇಂದ 5%ಗೆ ಇಳಿಸಲಾಗಿದೆ. ಇನ್ನು ದಿನನಿತ್ಯದ ಬಳಕೆಯ ನಾನ್ ಫುಡ್ ಐಟಮ್ಸ್, ಆಹಾರ ಪದಾರ್ಥಗಳ ಅಲ್ಲದಿರುವ ದಿನನಿತ್ಯದ ಬಳಕೆಯ ಪದಾರ್ಥಗಳು, ಉದಾಹರಣೆಗೆ ನಮಗೆ ಬೆಳಗಾದ ಕೂಡಲೇ ನಮಗೆ ಟೂತ್ ಬ್ರಷ್ ಬೇಕು, ಟೂತ್ ಪೇಸ್ಟ್ ಬೇಕು, ಸೋಪು, ಹೇರ್ ಆಯಿಲು, ಶೇವಿಂಗ್ ಕ್ರೀಮ್, ಶಾಂಪೂ, ಪೌಡರ್ ಈ ರೀತಿ ದಿನನಿತ್ಯದ ಬಳಕೆಯ ಸರಕುಗಳ ಮೇಲಿನ GST ದರವನ್ನು 18%ಇಂದ 5%ಗೆ ಇಳಿಸಲಾಗಿದೆ. ಸ್ನೇಹಿತರೆ, 13% ಇಳಿಕೆಯಾಗಿದೆ. ಇನ್ನು ಉಳಿದ ಎಲ್ಲ ಸರಕುಗಳ ಮೇಲಿನ GST ದರವನ್ನು 18%ಗೆ ನಿಗದಿಪಡಿಸಲಾಗಿದೆ. ಅಂದರೆ ಇದರ ಸಾರಾಂಶ ಏನು ಗೊತ್ತಾ? ಶ್ರೀಸಾಮಾನ್ಯರು ಅಂದರೆ ರೈತರು, ಕಾರ್ಮಿಕರು, MSME ಸಂಸ್ಥೆಗಳು, ವಿಶೇಷವಾಗಿ ಸಂಸಾರದ ಬಜೆಟನ್ನು ತೂಗಿಸುವ ತಾಯಂದಿರು ಇವರೆಲ್ಲರಿಗೂ ತೆರಿಗೆಯ ಹೊರೆಯನ್ನು ಗಣನೀಯವಾಗಿ ಕಡಿಮೆ ಮಾಡಲಾಗಿದೆ. ಇನ್ನು 18% GST ದರದ ಬಗ್ಗೆ ಮಾತನಾಡೋದಾದರೆ 1200 cc ಕಡಿಮೆ ಸಾಮರ್ಥ್ಯದ ಕಾರುಗಳು, ಫ್ರಿಜ್ಜು, AC, ವಾಷಿಂಗ್ ಮೆಷಿನ್ ಮುಂತಾದ ಗೃಹೋಪಯೋಗಿ ಉಪಕರಣಗಳ ಮೇಲಿನ GST ದರವನ್ನು 28%ಇಂದ 18%ಗೆ ಇಳಿಸುವ ಮೂಲಕ ಮಧ್ಯಮ ವರ್ಗದವರ ಮಹತ್ವಾಕಾಂಕ್ಷೆಗಳನ್ನು ಸಾಕಾರಗೊಳಿಸುವಲ್ಲಿ ನರೇಂದ್ರ ಮೋದಿ ಸರ್ಕಾರ ಸಂಪೂರ್ಣವಾದ ಸಹಕಾರವನ್ನು ನೀಡಿದೆ. ಸ್ನೇಹಿತರೆ, ಸಂಪೂರ್ಣವಾದ ಸಹಕಾರ ನೀಡಿದೆ. ಇದರ ಪರಿಣಾಮ ಏನು ಗೊತ್ತಾ? ಕಾರುಗಳ ಮೇಲಿನ GST ದರ 28%ಇಂದ 18%ಗೆ ಇಳಿಸಿದ ಕೇವಲ 24 ಗಂಟೆಗಳಲ್ಲಿ ದೇಶದಲ್ಲಿನ ಕಾರುಗಳ ಉತ್ಪಾದನೆಯ ಎಲ್ಲ ಸಂಸ್ಥೆಗಳು ಸಹ ಮಾರನೇ ದಿನ ಬೆಳಿಗ್ಗೆ ಅನೌನ್ಸ್ಮೆಂಟ್ ಮಾಡಿದ್ದಾವೆ. ನಾವು GST ದರದ ಕಡಿತವನ್ನು ಸಂಪೂರ್ಣವಾಗಿ ಗ್ರಾಹಕರಿಗೆ ವರ್ಗಾವಣೆ ಮಾಡ್ತೀವಿ ಅಂತ. ಹ್ಯುಂಡೈ ಮೋಟಾರ್ಸ್ ಅನೌನ್ಸ್ ಮಾಡಿದೆ. 74,000ದಿಂದ 2,40,000 ರೂಪಾಯಿ ತನಕ ಕಡಿತ. ಟಾಟಾ ಮೋಟಾರ್ಸ್ ಅವರು ಸರಾಸರಿಯಲ್ಲಿ 1.56 ಲಕ್ಷ ರೂಪಾಯಿ GST ದರದಲ್ಲಿ ಕಡಿತ. ಮಾರುತಿ ಸುಜುಕಿ ಸಂಸ್ಥೆ 69,000ದಿಂದ ಆರಂಭಗೊಂಡು ವಿವಿಧ ಬ್ರ್ಯಾಂಡ್ಗಳ ಮೇಲೆ ಅಂತಿಮವಾಗಿ 1.3 ಲಕ್ಷ ರೂಪಾಯಿಗಳ GST ದರದ ಕಡಿತ ಈ ರೀತಿ ಪ್ರಕಟಣೆ ಮಾಡಿದ್ದಾರೆ. ಸ್ನೇಹಿತರೆ, ಸೆಪ್ಟೆಂಬರ್ 22ರಂದು ಅಂದರೆ GST 2.0 ಸುಧಾರಣೆ ಜಾರಿಗೊಂಡ ದಿನ 30,000ಕ್ಕಿಂತ ಹೆಚ್ಚು ಮಾರುತಿ ಕಾರುಗಳು, 11,000ಕ್ಕಿಂತ ಹೆಚ್ಚು ಹ್ಯುಂಡೈ ಕಾರುಗಳು, 10,000ಕ್ಕಿಂತ ಹೆಚ್ಚು ಟಾಟಾ ಮೋಟಾರ್ಸ್ ಕಾರುಗಳು ಅಂದರೆ ಒಟ್ಟಾರೆ 54,000ಕ್ಕಿಂತ ಹೆಚ್ಚು ಕಾರುಗಳು ಕೇವಲ ಒಂದೇ ದಿನದಲ್ಲಿ ಸ್ನೇಹಿತರೆ ಸೆಪ್ಟೆಂಬರ್ 22ರಂದು GST ಸುಧಾರಣೆ ಜಾರಿಗೊಂಡ ಮೊದಲನೇ ದಿನವೇ 54,000ಕ್ಕಿಂತ ಹೆಚ್ಚು ಕಾರುಗಳು ಮಾರಾಟ ಆಗಿದೆ. ಅಂದರೆ ಸೆಕೆಂಡಿಗೆ ಒಂದು ಕಾರ್, ಮಿನಿಟಿಗಲ್ಲ ಸೆಕೆಂಡಿಗೆ ಒಂದು ಕಾರಿನ ರೀತಿಯಲ್ಲಿ ಈ ದೇಶದಲ್ಲಿ ಕಾರುಗಳು ಮಾರಾಟ ಆಗಿದೆ. ಇದಕ್ಕೆ ಹೇಳೋದು ನಭೂತೋ ನಭವಿಷ್ಯತಿ ಅಂತ. ನಾವು ಗಮನಿಸಬೇಕಾದ ಸಂಗತಿ ಏನಂದರೆ ಇದು ಯಾವುದು ಶ್ರೀಮಂತದವ್ರು ಖರೀದಿ ಮಾಡಿರೋದಲ್ಲ. ಬಹುತೇಕ ಇವೆಲ್ಲ ಮಧ್ಯಮ ವರ್ಗದವರು ಮಾಡಿರುವಂತಹ ಖರೀದಿ. ಅಂದರೆ ನಿಮ್ಗನ್ಸೋದಿಲ್ವಾ ಈ ದೇಶದಲ್ಲಿ ಕನ್ಸಂಪ್ಷನ್ ಬೂಮ್ ನಿಶ್ಚಯವಾಗಿ ಬರುತ್ತೆ, ಇದರಿಂದ ದೇಶ ಅಭಿವೃದ್ಧಿಯಾಗುತ್ತೆ. ತೆರಿಗೆ ಕಡಿತದಿಂದ ಏನು ತೆರಿಗೆ ಸಂಗ್ರಹಣೆಯಲ್ಲಿ ಕೊರತೆಯಾಗುತ್ತೆ ಇದು ಕೇವಲ ಟೆಂಪರರಿ. ಒಂದು ಮೇ ಬಿ ಇನ್ 3-4 ಮಂತ್ಸ್ನಲ್ಲಿ ನಾವು ತೆರಿಗೆ ಸಂಗ್ರಹಣೆಯಲ್ಲಿ ಅಭಿವೃದ್ಧಿಯನ್ನು ನೋಡ್ತೀವಿ ಅಂತ ಇದನ್ನು ನೋಡಿದ್ರೆ ನನಗನ್ಸುತ್ತೆ. ಇನ್ನು ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಕ್ಕೆ GST ಸುಧಾರಣೆ ಬಗ್ಗೆ ಹೇಳೋದಾದರೆ ಆಧುನಿಕ ಕೃಷಿ ತಂತ್ರಜ್ಞಾನವನ್ನು ಕೈಗೆಟುಕುವ ದರದಲ್ಲಿ ದೊರೆಯುವಂತೆ ಸುಲಭವಾಗಿ ದೊರೆಯುವಂತೆ ಮಾಡುವ ಮೂಲಕ ಕೃಷಿ ಆಧುನೀಕರಣಕ್ಕೆ ಉತ್ತೇಜನ ನೀಡಲಾಗಿದೆ.
ಅಂದರೆ ಕೊಯ್ಲು ಮಾಡುವಿಕೆಯಲ್ಲಿ ಬಳಸುವ ಸೂಕ್ತ ಯಂತ್ರಗಳು, ಟ್ರ್ಯಾಕ್ಟರ್ಸು, ಹನಿ ನೀರಾವರಿ ವ್ಯವಸ್ಥೆಯಲ್ಲಿ ಬಳಸುವ ಸ್ಪ್ರಿಂಕ್ಲರ್ಸು, ಉತ್ತಮ ಬೀಜಗಳು, ರಸಗೊಬ್ಬರಗಳು, ಜೈವಿಕ ಕೀಟನಾಶಕಗಳು ಇವೆಲ್ಲವುಗಳ ಮೇಲಿನ GST ದರವನ್ನು 12%, 18%ಇಂದ 5%ಗೆ ಇಳಿಸಲಾಗಿದೆ. ಇದರಿಂದ ರೈತರ ಸಬಲೀಕರಣ ಆಗುತ್ತೆ, ಜೊತೆಗೆ ಸಮಗ್ರ ಗ್ರಾಮೀಣ ಭಾರತದ್ದು ಸಹ ಸಬಲೀಕರಣ ಆಗುತ್ತೆ. ಸ್ನೇಹಿತರೆ, ಸುಲಭ ಜೀವನ, ಸುಖಿ ಜೀವನ ಆಗಬೇಕಾದ್ರೆ ಕೇವಲ ಆಹಾರ ಪದಾರ್ಥಗಳಲ್ಲಿ ತೆರಿಗೆ ಕಡಿಮೆ ಆದರೆ ಮಾತ್ರ ಸಾಕಾಗೋದಿಲ್ಲ. ನಮ್ಮ ಕುಟುಂಬದ ಆರೋಗ್ಯ ರಕ್ಷಣೆಯ ವೆಚ್ಚ, ಮಕ್ಕಳ ಶಿಕ್ಷಣ ವೆಚ್ಚ ಇದರಲ್ಲೂ ಸಹ ಸುಧಾರಣೆಯಾಗಬೇಕು. ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಹೇಳೋದಾದರೆ, ಜೀವ ಉಳಿಸುವ 33 ಔಷಧಿಗಳ ಮೇಲಿನ GST ದರವನ್ನು 12%ಇಂದ 0%ಗೆ ಇಳಿಸಲಾಗಿದೆ. 0%ಗೆ. ಇನ್ನುಳಿದ ಔಷಧಿಗಳ ಮೇಲಿನ GST ದರವನ್ನು 12%ಇಂದ 5%ಗೆ ಇಳಿಸಲಾಗಿದೆ. ಸ್ನೇಹಿತರೆ, ಕಳೆದ 1 ದಶಕಗಳಿಂದ ಆರೋಗ್ಯ ಕೆಟ್ಟಾಗ ಡಾಕ್ಟ್ರ್ ಹತ್ರ ಆಸ್ಪತ್ರೆಗೆ ಹೋಗುವ ಬದಲು ಫಿಟ್ನೆಸ್ಸನ್ನು ಮೇಂಟೈನ್ ಮಾಡ್ಕೊಳ್ಳೋದು, ಆರೋಗ್ಯ ರಕ್ಷಣೆ ಮಾಡುವುದು, ಇವುಗಳ ಮೂಲಕ ಆಸ್ಪತ್ರೆಗೆ ಡಾಕ್ಟ್ರ್ ಹತ್ರ ಹೋಗೋದನ್ನು ನಿಲ್ಲಿಸುವಂತಹ ಒಂದು ಹೊಸ ಟ್ರೆಂಡ್ ಶುರುವಾಗಿದೆ. ಇದಕ್ಕೆ ಪೂರಕವಾಗಿ ಜಿಮ್ಮು, ಸಲೂನು, ಯೋಗ ಕೇಂದ್ರಗಳು ಮುಂತಾದ ಸಾರ್ವಜನಿಕರು ಬಳಸುವ ದೈನಿಕ ಯೋಗಕ್ಷೇಮ ಸೇವೆಗಳ ಮೇಲಿನ GST ದರವನ್ನು 18%ಇಂದ 5%ಗೆ ಇಳಿಸಲಾಗಿದೆ. ಇಷ್ಟೇ ಅಲ್ಲ, ಕ್ರೀಡಾ ಸಾಮಗ್ರಿಗಳ ಮೇಲಿನ GST ದರವನ್ನು 12%ಇಂದ 5%ಗೆ ಇಳಿಸಲಾಗಿದೆ. ಅತ್ಯಂತ ಪ್ರಮುಖವಾದ ಸುಧಾರಣೆ ಅಂತ ಹೇಳಿದ್ರೆ, ಸಾರ್ವಜನಿಕರಿಗೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ವೈದ್ಯಕೀಯ ವೆಚ್ಚಗಳು ಅಫೋರ್ಡಬಲ್ ಆಗಿರಬೇಕು, ಆಕ್ಸೆಸಬಲ್ ಆಗಿರಬೇಕು, ಕೈಗೆಟುಕುವ ದರದಲ್ಲಿ ವೈದ್ಯಕೀಯ ಸೌಲಭ್ಯಗಳು ಸಿಗಬೇಕು ಅನ್ನೋ ಒಂದು ಉದ್ದೇಶದಿಂದ ವೈಯಕ್ತಿಕ ಆರೋಗ್ಯ ವಿಮೆ ಮತ್ತು ವೈಯಕ್ತಿಕ ಜೀವ ವಿಮೆಯ ಪ್ರೀಮಿಯಂ ಮೇಲೆ ಇಲ್ಲಿಯ ತನಕ ನೀಡುತ್ತಿದ್ದ 18% GSTಯನ್ನು ಒಂದೇ ಬಾರಿಗೆ 0%ಗೆ ಇಳಿಸಲಾಗಿದೆ. ಸ್ನೇಹಿತರೆ, 0%ಗೆ ಇಳಿಸಲಾಗಿದೆ. ಅಂದರೆ GST ದರದಿಂದ ಸಂಪೂರ್ಣ ವಿನಾಯಿತಿಯನ್ನು ನೀಡಲಾಗಿದೆ. ಸ್ನೇಹಿತರೆ, ಇದನ್ನು ಕ್ರಾಂತಿಕಾರಕ ಆರ್ಥಿಕ ಸುಧಾರಣೆ ಅಂತ ಕರೀತಾರೆ. ನಿಮಗೆ ಇದರ ಮಹತ್ವ ಗೊತ್ತಾಗಬೇಕಾದರೆ ಆರೋಗ್ಯಕ್ಕೆ ಸಂಬಂಧಪಟ್ಟ ವೆಚ್ಚಗಳು ಬಂದಾಗ ಈ ಒಂದು ಸುಧಾರಣೆಯ ನಿಜವಾದ ಮಹತ್ವ ಏನು ಅಂತ ಗೊತ್ತಾಗುತ್ತೆ. ಅಲ್ಲಿ ತನಕ ಗೊತ್ತಾಗೋದಿಲ್ಲ. ಸ್ನೇಹಿತರೆ, ಇನ್ನು ಶಿಕ್ಷಣದ ಬಗ್ಗೆ ಹೇಳೋದಾದರೆ, ಪ್ರೀ ಸ್ಕೂಲ್ ಮತ್ತು 10+2 ಅಂದರೆ PUC ಮುಗಿಯುವ ತನಕ ಮಾನ್ಯತೆ ಪಡೆದ ಶಿಕ್ಷಣ ಸಂಸ್ಥೆಗಳು, ವೃತ್ತಿಪರ ತರಬೇತಿ ಕೇಂದ್ರಗಳು, ಕೌಶಲ್ಯ ತರಬೇತಿ ಕೇಂದ್ರಗಳು ಇವೆಲ್ಲವುಗಳಿಗೆ ನೀಡುವ ಶುಲ್ಕ ಇದಾವಲ್ಲ, ಆ ಶುಲ್ಕಗಳ ಮೇಲಿನ GSTಯಲ್ಲಿ ಸಂಪೂರ್ಣ ತೆರಿಗೆ ವಿನಾಯಿತಿಯನ್ನು ನೀಡಲಾಗಿದೆ. ಇದರ ಜೊತೆಗೆ ಕ್ರೇಯಾನ್ಸು, ನೋಟ್ಬುಕ್ಕು, ಪೆನ್ಸಿಲ್ಲು, ಮ್ಯಾಪ್ಸು ಮುಂತಾದ ಶೈಕ್ಷಣಿಕ ಸರಕುಗಳ ಮೇಲಿನ GST ದರವನ್ನು 12%ಇಂದ 0%ಗೆ ಇಳಿಸಲಾಗಿದೆ. ಇದೆಲ್ಲವುಗಳ ಸಾರಾಂಶ ಏನು ಗೊತ್ತಾ? ಸುಲಭ ಜೀವನ, ಸುಖಿ ಜೀವನ ಎನ್ನುವ ನರೇಂದ್ರ ಮೋದಿ ಸರ್ಕಾರದ ಧ್ಯೇಯಕ್ಕೆ GST 2.0 ಸುಧಾರಣೆ ಸಂಪೂರ್ಣವಾಗಿ ಬದ್ಧವಾಗಿದೆ. ಕೊನೆಯದಾಗಿ ಸ್ನೇಹಿತರೆ, MSME ವಲಯದಲ್ಲಿ GST ಸುಧಾರಣೆಯ ಪರಿಣಾಮ. ಕೃಷಿ ಕ್ಷೇತ್ರದ ನಂತರ ಅತಿ ಹೆಚ್ಚು ಜನ ಉದ್ಯೋಗ ಪಡೆದಿರುವಂತಹ ಕ್ಷೇತ್ರ ಅಂತ ಹೇಳಿದ್ರೆ MSME ವಲಯ, ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆ ಕ್ಷೇತ್ರ. ಇದು 11 ಕೋಟಿ ಜನ ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದಾರೆ. ಸ್ನೇಹಿತರೆ, ವಾಣಿಜ್ಯ, ಔಷಧಿ ಮುಂತಾದ ಅನೇಕ ಉದ್ಯಮಗಳಲ್ಲಿ ಮೂಲ ವಸ್ತುವಿನ ಮೇಲಿನ GST ದರ ಅಂತಿಮ ಉತ್ಪಾದನಾ ಸರಕಿನ ಮೇಲಿನ GST ದರಕ್ಕಿಂತ ಹೆಚ್ಚಾಗಿರುತ್ತೆ. ಇದನ್ನು ಇನ್ವರ್ಟೆಡ್ ಡ್ಯೂಟಿ ಸ್ಟ್ರಕ್ಚರ್ ಅನಾಮಲಿ ಅಂತ ಕರೀತಾರೆ. ಇದರಿಂದ MSME ವಲಯಕ್ಕೆ ತುಂಬ ತೊಂದರೆಯಾಗತ್ತೆ. ಯಾಕಂದರೆ ಯಾವಾಗ ಅವರು ಮೂಲ ವಸ್ತುಗಳನ್ನು ಖರೀದಿ ಮಾಡ್ತಾರೋ ಅವರು ಹೆಚ್ಚಿನ ತೆರಿಗೆಯನ್ನು ಕೊಡಬೇಕಾಗತ್ತೆ. ಇದರಿಂದ ಅವರ ವರ್ಕಿಂಗ್ ಕ್ಯಾಪಿಟಲ್ ಬ್ಲಾಕ್ ಆಗುತ್ತೆ, ಅವರಿಗೆ ಲಿಕ್ವಿಡಿಟಿ ಇರೋದಿಲ್ಲ, ಹಣದ ಹರಿವು ಇರೋದಿಲ್ಲ. ಈ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೋಸ್ಕರ ನವೆಂಬರ್ 1, 2025ರಿಂದ ಇನ್ವರ್ಟೆಡ್ ಡ್ಯೂಟಿ ಸ್ಟ್ರಕ್ಚರ್ನ ಟ್ಯಾಕ್ಸ್ ರೀಫಂಡ್ನಲ್ಲಿ 90% ಭಾಗವನ್ನು ಮುಂಗಡವಾಗಿ, ಅಂದರೆ 1 ವಾರದ ಒಳಗಡೆ MSME ಸಂಸ್ಥೆಗಳಿಗೆ ನೀಡುವ ಮೂಲಕ ಅವರಿಗೆ ಇರುವ ಲಿಕ್ವಿಡಿಟಿ ಸಮಸ್ಯೆಯನ್ನು, ಅಂದರೆ ಹಣದ ಹರಿವಿನ ಸಮಸ್ಯೆಯನ್ನು ಪೂರ್ಣವಾಗಿ ಬಗೆಹರಿಸಲಾಗಿದೆ. ಇದರಿಂದ ವರ್ಕಿಂಗ್ ಕ್ಯಾಪಿಟಲ್ ಸಮಸ್ಯೆ ಸಹ ಬಗೆಹರಿದಿದೆ. MSME ಸಂಸ್ಥೆಗಳಿಗೆ ಇದರಿಂದ ಉತ್ತೇಜನ ಸಿಕ್ಕಾಗುತ್ತೆ. ಇದರ ಜೊತೆಯಲ್ಲಿ MSME ಸಂಸ್ಥೆಗಳು, ಟ್ರೇಡರ್ಸು ಇವರು ಎಲ್ಲರಿಗೂ ಸಹ ರಿಜಿಸ್ಟ್ರೇಷನ್ನಿಗೆ ಒಂದು 2-3 ವಾರ ತೆಗೆದುಕೊಳ್ತಿತ್ತು. ಈಗ ಯಾರ ಹಸ್ತಕ್ಷೇಪವೂ ಇಲ್ಲದೆ ಕೇವಲ 3 ವರ್ಕಿಂಗ್ ಡೇಸ್ಗಳಲ್ಲಿ ಸ್ವಯಂಚಾಲಿತ ಅನುಮೋದನೆ ವ್ಯವಸ್ಥೆಯ ಮೂಲಕ ಸರಳವಾಗಿ ರಿಜಿಸ್ಟ್ರೇಷನ್ ಮಾಡುವಂಥ ವ್ಯವಸ್ಥೆ ಜಾರಿಗೆ ಬಂದಿದೆ. ಸ್ನೇಹಿತರೆ, ಈ ಮಟ್ಟದ ಸುಧಾರಣೆಯಾಗಿದ್ದರೂ, ಜನರಿಗೆ ಈ ಮಟ್ಟದಲ್ಲಿ ಅನುಕೂಲವಾಗಿದ್ದರೂ ವಿರೋಧ ಪಕ್ಷಗಳು
ಜಿ ಎಸ್ ಟಿಗೆ ಸಂಬಂಧಪಟ್ಟಂತೆ ನಿರಂತರವಾಗಿ ಅಪಪ್ರಚಾರ ಮಾಡ್ತಿದ್ದಾರೆ. ಲೋಕಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರಾದ ಮಾನ್ಯ ರಾಹುಲ್ ಗಾಂಧಿಯವರು 18% ಒಂದೇ ಜಿ ಎಸ್ ಟಿ ದರ ಸಾಕು ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಇದು ಪ್ರೊಫೌಂಡ್ಲಿ ಆ್ಯಂಟಿ ಪೂರ್, ಇದು ಕೆಟ್ಟ ಆರ್ಥಿಕ ನೀತಿ, ಬಡವರ ವಿರುದ್ಧ, ದುರ್ಬಲ ವರ್ಗದವರ ವಿರುದ್ಧ ಇರುವಂತಹ ಅತ್ಯಂತ ಕೆಟ್ಟ ಆರ್ಥಿಕ ನೀತಿ ಇದು. ಸ್ನೇಹಿತರೆ, ಒಂದು ವೇಳೆ ಇದೆಲ್ಲಾದರೂ ಅನುಷ್ಠಾನಗೊಂಡರೆ ಜನಸಾಮಾನ್ಯರು ಬಳಸುವ ಹಾಲಿಗೂ ಶ್ರೀಮಂತರು ಬಳಸುವ ಕಾರಿಗೆ ಒಂದೇ ತೆರಿಗೆ 18% ಕೊಡಬೇಕಾಗತ್ತೆ. ಇದಕ್ಕೆ ಪ್ರತಿಗಾಮಿ ತೆರಿಗೆ ವ್ಯವಸ್ಥೆ ಅಂತ ಕರೀತಾರೆ. ಮೋದಿ ಸರ್ಕಾರ ಜಾರಿಗೆ ತಂದ ಜಿ ಎಸ್ ಟಿ 2.0ನಲ್ಲಿ ಹಾಲಿಗೆ 0% ತೆರಿಗೆ, ಕಾರಿಗೆ 18% ತೆರಿಗೆ. ಇದು ಪ್ರಗತಿಪರ ತೆರಿಗೆ ವ್ಯವಸ್ಥೆ. ಎರಡನೇದಾಗಿ, ಕಾಂಗ್ರೆಸ್ನವರು ಜಿ ಎಸ್ ಟಿಯನ್ನು, ಪರ್ಟಿಕ್ಯುಲರ್ಲಿ ಮಾನ್ಯ ರಾಹುಲ್ ಗಾಂಧಿಯವರು ಲೋಕಸಭೆಯಲ್ಲಿ ಜಿ ಎಸ್ ಟಿಯನ್ನು ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಅನೇಕ ಬಾರಿ ಲೇವಡಿ ಮಾಡಿದ್ದಾರೆ. ಅಂದರೆ ತೆರಿಗೆ ದರ ಜಾಸ್ತಿ ಅಂತ. ಇನ್ಫ್ಯಾಕ್ಟ್ ಅವರು ಹೇಳ್ತಿರೋದು ಅಪ್ಪಟ ಸುಳ್ಳು. ಸ್ನೇಹಿತರೆ, ಸತ್ಯಾಂಶ ಏನು ಗೊತ್ತಾ? ಜಗತ್ತಿನಲ್ಲಿ ಸರಕುಗಳ ಮೇಲೆ ತೆರಿಗೆ ವಿಧಿಸುವಂತಹ ವ್ಯವಸ್ಥೆ ಎಲ್ಲ ರಾಷ್ಟ್ರಗಳಲ್ಲೂ ಇದೆ, ಎಲ್ಲ ರಾಷ್ಟ್ರಗಳಲ್ಲೂ. ಆದರೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ತೆರಿಗೆಯ ಮೇಲೆ ತೆರಿಗೆ ವಿಧಿಸಲಾಗುತ್ತಿತ್ತು. ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಜಿ ಎಸ್ ಟಿ ಅನುಷ್ಠಾನಗೊಂಡ ನಂತರ ಈ ತೆರಿಗೆಯ ಮೇಲೆ ತೆರಿಗೆ ವಿಧಿಸುವಂತಹ ಟ್ಯಾಕ್ಸ್ ಟೆರರಿಸಮ್, ಅಂದರೆ ತೆರಿಗೆ ಭಯೋತ್ಪಾದನೆ ಕಾಂಗ್ರೆಸ್ ಸರ್ಕಾರದ ಕಾಲದಲ್ಲಿ ಇತ್ತಲ್ಲ, ಅದನ್ನು ಸಂಪೂರ್ಣವಾಗಿ ನಿಲ್ಲಿಸಲಾಗಿದೆ. ಇಷ್ಟೇ ಅಲ್ಲ ಸ್ನೇಹಿತರೆ, ಹಲವು ದಶಕಗಳ ಕಾಲ ನಿರಂತರವಾಗಿ ಹೆಚ್ಚಿನ ತೆರಿಗೆಯ ಮೂಲಕ ಜನಸಾಮಾನ್ಯರ ಶೋಷಣೆಯನ್ನು ಮಾಡಲಾಗುತ್ತಿತ್ತು. ಮೋದಿ ಸರ್ಕಾರ ಜಿ ಎಸ್ ಟಿ ವ್ಯವಸ್ಥೆಯನ್ನು ಜಾರಿಗೆ ತರುವ ಮೂಲಕ ಈ ಜನಸಾಮಾನ್ಯರನ್ನು, ಮಧ್ಯಮ ವರ್ಗದವರನ್ನು, ಇವರೆಲ್ಲರನ್ನೂ ಸಹ ರಕ್ಷಣೆ ಮಾಡಿದೆ. ದಯವಿಟ್ಟು ಈ ಟೇಬಲನ್ನು ನೋಡಿ, ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ದಿನನಿತ್ಯದ ಬಳಕೆಯ ಸರಕುಗಳು ಹಾಗೂ ಬಹುತೇಕ ಜನರು ಬಳಸುವ ಸರಕುಗಳ ಮೇಲಿನ ಜಿ ಎಸ್ ಟಿ ದರ ಯು ಪಿ ಎ ಸರ್ಕಾರದ ಅವಧಿಯಲ್ಲಿ ಎಷ್ಟಿತ್ತು ಹಾಗೂ ಮೋದಿ ಸರ್ಕಾರದ ಅವಧಿಯಲ್ಲಿ ಜಿ ಎಸ್ ಟಿ ವ್ಯವಸ್ಥೆಯಲ್ಲಿ ಎಷ್ಟಿದೆ ಅಂತ ಸ್ಪಷ್ಟವಾಗಿ ನಿಮಗೆ ಗೊತ್ತಾಗುತ್ತೆ. ಸಿಮೆಂಟು ಮತ್ತು ಪೇಂಟ್ ಜಿ ಎಸ್ ಟಿ ದರದಲ್ಲಿ, ಮೋದಿ ಸರ್ಕಾರದ ಜಿ ಎಸ್ ಟಿ ದರದಲ್ಲಿ 18% ಇದೆ. ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ 30% ಇತ್ತು. ಟಿ ವಿ, ಫ್ರಿಜ್ಜು, ವಾಷಿಂಗ್ ಮೆಷಿನ್ ಇವೆಲ್ಲವುಗಳ ಮೇಲೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ 30% ಇತ್ತು. ಬಿ ಜೆ ಪಿ ಸರ್ಕಾರದ ಜಿ ಎಸ್ ಟಿ ಅವಧಿಯಲ್ಲಿ 18% ಇದೆ. ರೆಸ್ಟೋರೆಂಟ್ 5% ತೆರಿಗೆ ಇದೆ ಜಿ ಎಸ್ ಟಿ ದರದಲ್ಲಿ. ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ 21% ಇತ್ತು. ಫುಟ್ವೇರ್ 5% ನಮ್ಮ ಜಿ ಎಸ್ ಟಿ ದರದಲ್ಲಿದೆ. ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ 18%. ಸ್ಯಾನಿಟರಿ ಪ್ಯಾಡ್ ಹೆಣ್ಮಕ್ಕಳು ಅಸಹಾಯಕತೆ ಇದ್ದಾಗ ಬಳಸುವಂತಹದ್ದು 0% ಮೋದಿ ಸರ್ಕಾರದ ಅವಧಿಯಲ್ಲಿ. ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಇದಕ್ಕೂ ಸಹ 13% ತೆರಿಗೆ ಹಾಕ್ತಿದ್ರು. ಸ್ನೇಹಿತರೆ, ಡಿಟರ್ಜೆಂಟು, ಟೂತ್ಪೇಸ್ಟು, ಶ್ಯಾಂಪು ಇವೆಲ್ಲವುಗಳ ಮೇಲೆ ಮೋದಿ ಸರ್ಕಾರದ ಅವಧಿಯಲ್ಲಿ 5% ತೆರಿಗೆ ಇದೆ. ಆದರೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ 30% ಅಂದರೆ ಎಷ್ಟು ಗೊತ್ತಾ? ಮೋದಿ ಸರ್ಕಾರದ ಅವಧಿಯಲ್ಲಿ ಇರುವ ತೆರಿಗೆಯ 6 ಪಟ್ಟು 600% ಇದ್ದಂಗಾಗುತ್ತೆ. ಮಿನರಲ್ ವಾಟರ್ಸು 5% ಜಿ ಎಸ್ ಟಿ ತೆರಿಗೆ ದರ. ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ 28% ಅಂದರೆ 500% ಜಾಸ್ತಿ. ಸ್ವೀಟ್ಸು ಮೋದಿ ಸರ್ಕಾರದ ಅವಧಿಯಲ್ಲಿ 5%, ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ 18%. ರೈತರ ಬಗ್ಗೆ ಅಷ್ಟು ಮಾತಾಡ್ತಾರೆ ಕಾಂಗ್ರೆಸ್ ಸರ್ಕಾರ. ಮೋದಿ ಸರ್ಕಾರದ ಅವಧಿಯಲ್ಲಿ ಜಿ ಎಸ್ ಟಿ ವ್ಯವಸ್ಥೆಯಲ್ಲಿ 5% ಇದೆ, ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ 12% ಇತ್ತು. ಡಬ್ಬಲ್ಕ್ಕಿಂತಲೂ ಜಾಸ್ತಿ. ನಾನು ಏನು ಹೇಳಲಿಕ್ಕೆ ಹೊರಟಿದ್ದೀನಿ ಅಂದರೆ, ಜಿ ಎಸ್ ಟಿ 2.0 ಸುಧಾರಣೆಗೊಂಡ ನಂತರ ಈಗ ಇರುವ ತೆರಿಗೆಯ ದರ ಎಷ್ಟು ಕಡಿಮೆ ಇದೆ ಅಂದರೆ, ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಇದರ 5 ಪಟ್ಟು, 6 ಪಟ್ಟು, 4 ಪಟ್ಟು ಅಂದರೆ 300%, 400%, 500% ತೆರಿಗೆ ದರ ಇತ್ತು. ಮೋದಿ ಸರ್ಕಾರದ ಅವಧಿಯಲ್ಲಿ ಈಗ ಇರುವ ತೆರಿಗೆಯ 5 ಪಟ್ಟು ಆಗಿನ ಕಾಲದಲ್ಲಿತ್ತು. ಯೋಚನೆ ಮಾಡಿ. ನನಗೆ ಹೆದರಿಕೆ ಆಗೋದು ಏನು ಗೊತ್ತಾ? ಒಂದು ವೇಳೆ ಕಾಂಗ್ರೆಸ್ ಸರ್ಕಾರ ಎಲ್ಲಾದರೂ ಮಿತ್ರ ಪಕ್ಷಗಳೊಂದಿಗೆ ಸೇರಿ ಅಧಿಕಾರಕ್ಕೆ ಬಂದರೆ ಜನಸಾಮಾನ್ಯರ ಪಾಡೇನು? ಕಾಮನ್ ಮ್ಯಾನ್ ಬದುಕಲಿಕ್ಕಾಗತ್ತಾ? ಅದನ್ನು ನೆನೆಸ್ಕೊಂಡ್ರೆ ರಾತ್ರಿ ನಿದ್ದೆ ಬರೋದಿಲ್ಲ. ಎಲ್ಲರಿಗೂ ನಮಸ್ಕಾರ.